ಸೈಡರ್ ವಿನೆಗರ್ ಮತ್ತು ಸಿಯಾ ಸೀಡ್ಸ್ ಮಿಕ್ಸ್ ಮಾಡಿ ಕುಡಿಯುವುದರಿಂದ ದೇಹಕ್ಕೆ ಸಿಗೋ ಲಾಭಗಳೇನು ನೋಡೋಣ ಬನ್ನಿ. ಹಾಗಿದ್ರೆ ಆಪಲ್ ಸೈಡರ್ ವಿನೆಗರ್ ಮತ್ತು ಚಿಯಾ ಸೀಡ್ಸ್ ಇವೆರಡನ್ನು ಒಟ್ಟಿಗೆ ಸೇವಿಸುವುದರಿಂದ ಆರೋಗ್ಯಕ್ಕೆ ಏನೆಲ್ಲ ಪ್ರಯೋಜನಗಳಿವೆ ಎಂಬುದನ್ನು ನೋಡೋಣ. ಆರೋಗ್ಯಕ್ಕೆ ಸಿಯಾ ಸೀಡ್ಸ್ ಮತ್ತು ಆಪಲ್ ಸೈಡರ್ ವಿನೆಗರ್ ಈ ಎರಡು ಹಲವು ಪ್ರಯೋಜನಗಳನ್ನು ನೀಡುತ್ತದೆ. ಇವುಗಳಲ್ಲಿ ಒಟ್ಟಿಗೆ ಸೇವಿಸಿದರೆ ಪ್ರಯೋಜನ ಇನ್ನೂ ದುಪ್ಪಟ್ಟಾಗುತ್ತದೆ ಎನ್ನುತ್ತದೆ ವರದಿ. ಇವೆರಡು ಪದಾರ್ಥಗಳನ್ನ ಮಿಶ್ರಣ ಮಾಡುವುದರಿಂದ ಪೋಷಕಾಂಶಗಳು ಮತ್ತು ಚಿಕಿತ್ಸಕ ಪರಿಣಾಮಗಳು ಹೆಚ್ಚಾಗುತ್ತವೆ ಎಂಬುದನ್ನು ಹಲವು ಪ್ರಯೋಜನಗಳು ಸಾಕ್ಷಿಯಾಗಿವೆ. ಹಾಗಿದ್ರೆ ಬನ್ನಿ, ಆಪಲ್ ಸೈಡರ್ ವಿನೆಗರ್ ಮತ್ತು ಸಿಯಾ ಸೀಡ್ಸ್ ಇವೆರಡನ್ನು ಒಟ್ಟಿಗೆ ಸೇವಿಸುವುದರಿಂದ ಆರೋಗ್ಯಕ್ಕೆ ಏನೆಲ್ಲ ಪ್ರಯೋಜನಗಳಿವೆ ಎಂಬುದನ್ನು ನೋಡೋಣ. ಚಿಯಾ ಸೀಡ್ಸ್ ಪೋಷಕಾಂಶ ದಟ್ಟವಾಗಿದ್ದು ಇದನ್ನ ಸೂಪರ್ ಫುಡ್ ಎಂದೇ ಪರಿಗಣಿಸಲಾಗಿದೆ. ಇವುಗಳು ಒಮೆಗಾ 3 ಕೊಬ್ಬಿನಾಮ್ಲಗಳು, ಫೈಬರ್, ಉತ್ಕರ್ಷಣ ನಿರೋಧಕಗಳು ಮತ್ತು ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ತು ಫಾಸ್ಫರಸ್ ಸೇರಿದಂತೆ ವಿವಿಧ ಖನಿಜಗಳಲ್ಲಿ ಸಮೃದ್ಧವಾಗಿವೆ. ಚಿಯಾ ಸೀಡ್ಸ್ ಅನ್ನು ಸೇವಿಸುವ ಮೊದಲು ನೀರಿನಲ್ಲಿ ನೆನೆಸಿಟ್ಟು ತೆಗೆದುಕೊಳ್ಳಬೇಕು. ಹೀಗೆ ನೀರಿನಲ್ಲಿ ನೆನೆಸೋದರಿಂದ ಇದು ಜೆಲ್ ತರಹ ರೂಪುಗೊಳ್ಳುತ್ತದೆ ಮತ್ತು ಜೀರ್ಣಕ್ರಿಯೆ ಸುಲಭವಾಗುತ್ತದೆ. ಹೆಚ್ಚುವರಿಯಾಗಿ ಚಿಯಾ ಸೀಡ್ಸ್ನಲ್ಲಿ ಹೆಚ್ಚಿನ ಫೈಬರ್ ಅಂಶಗಳು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ, ಹೃದಯದ ಆರೋಗ್ಯವನ್ನ ಬೆಂಬಲಿಸುತ್ತದೆ ಮತ್ತು ಹೊಟ್ಟೆ ತುಂಬಿದ ಅನುಭವ ನೀಡುವ ಮೂಲಕ ತೂಕ ನಿರ್ವಹಣೆಗೆ ಸಹಾಯ ಮಾಡುತ್ತದೆ. ಆಪಲ್ ಸೈಡರ್ ವಿನೆಗರ್ನ ಪ್ರಯೋಜನಗಳು. ಆಪಲ್ ಸೈಡರ್ ವಿನೆಗರ್ ಸೇಬು, ಸಕ್ಕರೆ ಮತ್ತು ಈಸ್ಟ್ನಿಂದ ತಯಾರಿಸಿದ ಹುದುಗಿಸಿದ ಉತ್ಪನ್ನವಾಗಿದೆ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುವುದು, ತೂಕ ನಷ್ಟವನ್ನು ಬೆಂಬಲಿಸುವುದು, ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುವುದು ಮತ್ತು ಹೃದಯದ ಆರೋಗ್ಯವನ್ನು ಉತ್ತೇಜಿಸುವಂತಹ ವ್ಯಾಪಕವಾದ ಆರೋಗ್ಯ ಪ್ರಯೋಜನಗಳಿಗೆ ಹೆಸರುವಾಸಿಯಾಗಿದೆ. ಇದರಲ್ಲಿ ಅಸಿಟಿಕ್ ಆಮ್ಲವಿದ್ದು ಅನೇಕ ಚಿಕಿತ್ಸಕ ಪರಿಣಾಮಗಳಿಗೆ ಕಾರಣವಾಗಿದೆ. ಇದು ಪ್ರಯೋಜನಕಾರಿ ಬ್ಯಾಕ್ಟೀರಿಯಾವನ್ನು ಸಹ ಹೊಂದಿದೆ. ಇದು ಕರುಳಿನ ಸೂಕ್ಷ್ಮಜೀವಿಯನ್ನ ಸಮತೋಲನಗೊಳಿಸಲು ಮತ್ತು ಜೀರ್ಣಕಾರಿ ಆರೋಗ್ಯವನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ. ಚಿಯಾ ಸೀಡ್ಸ್ ಮತ್ತು ಆಪಲ್ ಸೈಡರ್ ವಿನೆಗರ್ನ ಸಂಯೋಜಿತ ಲಾಭಗಳು. ಚಿಯಾ ಸೀಡ್ ಬೀಜಗಳು ಕರಗುವ ಫೈಬರ್ನ ಹೆಚ್ಚಿನ ಅಂಶ ಹೊಂದಿದ್ದು ಇದರ ಜೊತೆ ವಿನೆಗರ್ ಅನ್ನು ಮಿಕ್ಸ್ ಮಾಡುವುದರಿಂದ ಹೊಟ್ಟೆಯ ಆಮ್ಲದ ಬಿಡುಗಡೆಯಾಗುತ್ತದೆ. ಚಿಯಾ ಬೀಜಗಳಲ್ಲಿನ ಫೈಬರ್ ಕರುಳಿನ ಚಲನೆಯನ್ನ ನಿಯಂತ್ರಿಸುತ್ತದೆ, ಮಲಬದ್ಧತೆಯನ್ನ ತಪ್ಪಿಸುತ್ತದೆ ಮತ್ತು ಕರುಳಿನ ಆರೋಗ್ಯವನ್ನ ಸುಧಾರಿಸುತ್ತದೆ. ಒಟ್ಟಾರೆ ಇವುಗಳ ಸಂಯೋಜನೆ ಜೀರ್ಣಕ್ರಿಯೆಯನ್ನ ಹೆಚ್ಚಿಸುತ್ತದೆ.